ನಮಸ್ತೆ, ನಾನು ರೇಖಾ, ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ನಾನು ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ನಾವು ಶ್ರವಣ ದೋಷ ಮತ್ತು ಶ್ರವಣ ಸಾಧನಗಳ ಬಳಕೆ ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ಕಿವಿ ಎಂಬುದು ನಮ್ಮ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾದ ಅಂಗ ಹಾಗೂ ಅತ್ಯಂತ ಸೂಕ್ಷ್ಮವಾದ ಅಂಗವೂ ಹೌದು. ನಮಗೆ ಕಿವಿ ಕೇಳಲು ತೊಂದರೆ ಆದರೆ ನಾವು ಪ್ರತಿದಿನ ದಿನನಿತ್ಯ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಆಗು ಹೋಗುಗಳು ಅಂತ ಹೇಳಿದರೆ ವಾತಾವರಣದಲ್ಲಿರುವ ಶಬ್ದಗಳು ನಮ್ಮ ಕಿವಿಗೆ ಕೇಳಿಸದೇ ಇರೋದರಿಂದ ನಾವು ನಮ್ಮ ಜೀವನ ಅಥವಾ ಕಾರ್ಯವೈಖರಿಯಲ್ಲಿ ತುಂಬ ಅಡಚಣೆ ಆಗ್ತದೆ. ಇದರಿಂದ ನಾವು ವಾತಾವರಣದಿಂದ ದೂರ ಇದ್ದಂತೆಯೇ ಅಂತ ಅನಿಸುತ್ತದೆ. ಇದಕ್ಕೆ ಕಾರಣಗಳು ಏನು? ಹಲವಾರು ಕಾರಣಗಳಿವೆ. ಯಾರಿಗೂ ಯಾವ ವಯಸ್ಸಿಗೆ ಇದಕ್ಕೆ ನಿರ್ಬಂಧ ಇಲ್ಲ. ಯಾವ ವಯಸ್ಸಿನಲ್ಲಿ ಸಹ ಶ್ರವಣ ದೋಷ ಬರ್ಬೋದು. ಸಣ್ಣ ಇಳಿ ವಯಸ್ಸಿನಿಂದನೂ ಹಿರಿಯ ವಯಸ್ಕರವರೆಗೆ ಸಹ ಶ್ರವಣ ದೋಷ ಯಾವಾಗಲೂ ಬರಬಹುದು. ಆದರೆ ನಾವು ಇದು ಬರುತ್ತದೆ ಅಂತ ಹೇಳಿ ನಾವು ನಿರ್ಲಕ್ಷ್ಯ ಮಾಡಲು ಸಲ್ಲ. ನಿರ್ಲಕ್ಷ್ಯ ಮಾಡಿದರೆ ಏನೆಲ್ಲ ಪರಿಣಾಮಗಳಾಗ್ತದೆ ಅಂತ ಹೇಳಿ ನಾವು ಮುಂದೆ ನೋಡೋಣ. ಸಣ್ಣ ಚಿಕ್ಕ ಮಕ್ಕಳಲ್ಲಿ ನೋಡುವುದಂತ ಹೇಳಿದರೆ ಮಾತು ಮತ್ತು ಭಾಷೆಯ ಬೆಳವಣಿಗೆಗೆ ನಮ್ಮ ಶ್ರವಣೇಂದ್ರಿಯ ಅತೀ ಅಗತ್ಯ. ನಮಗೆ ಕಿವಿ ಕೇಳದೇ ಇದ್ದರೆ ನಮ್ಮ ಅನಿಸಿಕೆಗಳನ್ನು ನಾವು ಬೇರೆಯವರಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗುವುದಿಲ್ಲ. ಈ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕಿವಿ ಕೇಳದೇ ಇದ್ದರೆ ಅವರಿಗೆ ಏನೋ ಅವರ ಅಭಿಲಾಷೆಗಳನ್ನು ಅವರದ್ದು ಏನೋ ಬೇಕು ಬೇಡಗಳನ್ನು ಅವರಿಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅವ್ರು ಏನು ಮಾಡ್ತಾರಂತ ಹೇಳಿದರೆ ಸನ್ನೆಗಳ ಮೂಲಕ ಅವರು ತೋರಿಸ್ತಾರೆ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಸನ್ನೆ ಮಾಡಿ ಅವರು ತೋರಿಸ್ತಾರೆ. ಅದರಿಂದ ಏನಾಗುತ್ತೆ, ಮುಂದೆ ಅವರಿಗೆ ಕಲಿಕೆಯಲ್ಲಿ ಅಂತ ಹೇಳಿದರೆ ಶಾಲೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇನ್ನು ಕೆಲವು ಶಾಲೆಗೆ ಹೋಗುವ ಮಕ್ಕಳಲ್ಲಿ ಅಂತ ಹೇಳಿದರೆ ಅದು ನಮಗೆ ಐಡೆಂಟಿಫೈ ಅಂತ ಹೇಳಿದರೆ ಗುರುತಿಸಲಿಕ್ಕೆ ಪೇರೆಂಟ್ಸಿಗೂ ಸಹ ಹೆತ್ತವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಅಂತ ಹೇಳಿದರೆ ಅವರು ಎಲ್ಲ ಸಮಯದಲ್ಲಿ ಅವರಿಗೆ ಶ್ರವಣ ದೋಷ ಅಂತ ಹೇಳಿದರೆ ಕೇಳುವ ಶಕ್ತಿ ಕಡಿಮೆ, ಅವರಿಗೆ ಗುರುತು ಮಾಡಲಿಕ್ಕೆ ಕಷ್ಟ. ಯಾಕಂತ ಹೇಳಿದರೆ ಅವರದ್ದು ಆ ಪ್ರಮಾಣದಲ್ಲಿ ಅವರದ್ದು ಶ್ರವಣ ದೋಷ ಇರುವುದಿಲ್ಲ. ಕೆಲವೊಮ್ಮೆ ನಿಶ್ಶಬ್ದವಾದ ಸಂದರ್ಭಗಳಲ್ಲಿ ಅವರು ಚೆನ್ನಾಗಿ ಮಾತಾಡ್ತಾರೆ. ಅವರು 1-to-1 ಕಾನ್ವರ್ಸೇಷನ್ ಅಂತ ಹೇಳ್ತೀವಿ. ಒಬ್ಬರೇ ಇದ್ದಾಗ ನಿಶ್ಶಬ್ದವಾದ ವಾತಾವರಣದಲ್ಲಿ ಅವರು ಚೆನ್ನಾಗಿ ಮಾತನಾಡ್ತಾರೆ. ಅದರಿಂದ ಅವರಿಗೆ ಹೆತ್ತವರಿಗೆ ಅದನ್ನು ಗುರುತು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಶಾಲೆಯಲ್ಲಿ ಏನಾಗ್ತದಂತ ಹೇಳಿದರೆ ಇವಾಗ ಟೀಚರ್ಸ್ ಡಿಕ್ಟೇಷನ್ ಅಥವಾ ಉಕ್ತಲೇಖನ ಕೊಡ್ತಾರೆ. ಆವಾಗ ಇವರು ತಪ್ಪಾಗಿ ಬರ್ಕೊಂಡು ಬರ್ತಾರೆ. ಮತ್ತೆ ಉದಾಹರಣೆಗೆ ಹೇಳೋದಂತ ಹೇಳಿದರೆ ಈಗ ದೇಶ ಅಂತ ಹೇಳಿದರೆ ಅವರಿಗೆ ಶಾ ಎಂಬ ಶಬ್ದ ಸರಿಯಾಗಿ ಕೇಳದೇ ಇರ್ಬೋದು. ಅವರು ದೇಗ ಅಥವಾ ದೇಕ ಅಂತ ಹೇಳಿ ಬರ್ಕೊಂಡು ಬರ್ಬೋದು. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಹೆತ್ತವರಿಗೆ ಇದು ಮಗು ಕಲಿತಾ ಇಲ್ಲ ಅಂತ ಹೇಳಿ ಮಗುವಿನ ಮೇಲೆಯೇ ಪ್ರಹಾರ ಮಾಡುವಂತಹ ಸಂದರ್ಭಗಳು ಜಾಸ್ತಿ ಆಗ್ತದೆ. ಇನ್ನು ನಾವು ನೋಡ್ಬೇಕಂತ ಹೇಳಿದರೆ ಈಗ ಎಲ್ಲರೂ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಿವಿಗೆ ಇಯರ್ಫೋನನ್ನು ಹಾಕ್ಕೊಂಡು ಎಲ್ಲ ತಿರುಗಾಡ್ತಾ ಇರ್ತಾರೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಹೈ ವಾಲ್ಯೂಮ್ ಅಂತ ಹೇಳಿದರೆ ತೀವ್ರ ಮಟ್ಟದಲ್ಲಿ ಅಂತ ವಾಲ್ಯೂಮನ್ನು ಧ್ವನಿಯಲ್ಲಿ ಅವರು ಕಿವಿಯಲ್ಲಿ ಹಾಕ್ಕೊಂಡು ಕೇಳಿಸ್ತಾ ಇರ್ತಾರೆ. ಮ್ಯೂಸಿಕನ್ನು ಹಾಕಿ ಎಂಜಾಯ್ ಮಾಡ್ತಾರೆ. ಆದರೆ ಅದು ಏನಾಗುತ್ತೆ ಅಂತ ಹೇಳಿದರೆ ಕಂಟಿನ್ಯೂ ಆಗಿ ಕಿವಿಗೆ ಕೇಳೋದ್ರಿಂದ ನಮ್ಮ ಶ್ರವಣ ಶಕ್ತಿ ಕುಂದುತ್ತದೆ. ಇದು ಮೊದಲನೇ ಹಂತದಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ನಮಗೆ ಮಾತಾಡೋದು ಕೇಳ್ತದೆ, ನನಗೇನು ತೊಂದರೆ ಇಲ್ಲ, ನನಗೆ ಸರಿಯಾಗಿ ಕೇಳ್ತಾ ಇದೆ ಅಂತ ಹೇಳಿ ಅನ್ನಿಸ್ಬೋದು. ಆದರೆ ಅದು ನಿಧಾನಗತಿಯಲ್ಲಿ ಆಗುವಾಗ ಅದರ ಪರಿಣಾಮವೇ ಬೇರೆ ಆಗಿರ್ತದೆ. ಸೊ ಅದಕ್ಕೋಸ್ಕರ ಇದು ಯಾಕೆ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಇಂತಹ ಇಯರ್ಫೋನ್ ಹಾಕಿ ಕೇಳಿಸ್ತಾ ಇರ್ತಾರಲ್ಲ, ಅವ್ರು ಅದರಲ್ಲಿ ಹೈ ಫ್ರೀಕ್ವೆನ್ಸಿ ಲಾಸ್ ಅಂತ ಹೇಳ್ತೇವೆ. ಈ ಹೈ ಫ್ರೀಕ್ವೆನ್ಸಿ ಲಾಸ್ ಇರೋದ್ರಿಂದ ಅವರಿಗೆ ಕೂಡಲೇ ಗೊತ್ತಾಗೋದಿಲ್ಲ. ಯಾಕಂದರೆ ನಮಗೆ ಮಾತು ಅರ್ಥ ಮಾಡಲಿಕ್ಕೆ ನಾವು ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಆ ಥರದ ಫ್ರೀಕ್ವೆನ್ಸಿಯಲ್ಲಿ ಅವರಿಗೆ ನಾರ್ಮಲ್ ಆಗಿ ಕೇಳೋದ್ರಿಂದ ಅವರಿಗೆ ಆ ಥರದ ಅನುಭವ ಕೂಡಲೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ
ನಾವು ಯಾವಾಗಲೂ ಇತಿಮಿತಿಯಲ್ಲಿ ಅದನ್ನು ಬಳಸಿದರೆ ತುಂಬ ಒಳ್ಳೆಯದು. ಇನ್ನು ವಯಸ್ಸಾದ ಹಾಗೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮಗೆ ಶ್ರವಣ ದೋಷ ಅಂತ ಹೇಳಿದರೆ ನಮ್ಮ ಶ್ರವಣ ಶಕ್ತಿ ಕುಂದುತ್ತಾ ಹೋಗ್ತದೆ. ಸೊ ಅದಕ್ಕೆ ನಾವು ಅದು ನನಗೆ ವಯಸ್ಸಾಗಿದೆ, ನನಗೆ ಇದು ಸಾಮಾನ್ಯ ಅಂತ ಹೇಳಿ ನಾವು ನಿರ್ಲಕ್ಷ್ಯ ಮಾಡುವುದು ಹೆಚ್ಚು. ಇದರಿಂದ ನನಗಿನ್ನೇನಾಗಬೇಕಾಗಿದೆ, ನನಗೆ ಈಗ ಚಿಕಿತ್ಸೆ ಬೇಡ ಅಥವಾ ಶ್ರವಣ ಸಾಧನ ಬಳಸಲಿಕ್ಕೆ ಬೇಡ ಅಂತ ಹೇಳಿ ಮನೋಭಾವನೆ ಎಲ್ಲರಲ್ಲಿ ಇದೆ. ಬಟ್ ಆದರೆ ಇದು ನಾವು ಹಿಂದೆ ಹಾಕ್ತೇವೋ ಅಂತ ಹೇಳಿದರೆ, ನಾವು ಪರೀಕ್ಷೆ ಮಾಡಲು ಹಿಂದೆ ಹಾಕ್ತೇವೋ ಅಷ್ಟೇ ಅದರಿಂದ ನಮಗೆ ತೊಂದರೆಗಳು ಇನ್ನು ಮುಂದೆ ಜಾಸ್ತಿ ಕಾಣಿಸ್ತದೆ. ಯಾಕೆ ಹೇಳಿದರೆ ನಮಗೆ ಮಾತ್ರ ಅಲ್ಲ, ನಮ್ಮ ಜೊತೆಗೆ ಇರುವವರಿಗೆ, ನಮ್ಮ ಕುಟುಂಬದ ಸದಸ್ಯರಿಗೆ ಸಹ ಇದರಿಂದ ಕಷ್ಟ ಆಗ್ತದೆ. ಯಾಕೆ ಹೇಳಿದರೆ ಎಲ್ಲರೂ ತುಂಬ ಎಲ್ಲರಿಗೂ ಸಮಯ ಹೆಚ್ಚಾಗಿ ಸಿಗುವುದಿಲ್ಲ, ಎಲ್ಲರಿಗೆ ತಾಳ್ಮೆಯ ಸಹ ಕಡಿಮೆ ಇರುತ್ತದೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಗೊಂದಲಗಳು ಉಂಟಾಗ್ಬೋದು. ಇವರಿಗೆ ಎಷ್ಟು ಹೇಳಿದರೂ ಕೇಳೋದಿಲ್ಲ, ಏನು ಮಾಡೋದು ಅಂತ ಹೇಳಿ ಅವರ ಮೇಲೆ ರೇಗಾಡುವಂಥದ್ದು ಇರ್ತದೆ. ಹೀಗೆ ನೋಡ್ಲಿಕ್ಕೆ ಹೋದರೆ ಇನ್ನು ಹಲವಾರು ಕಾರಣಗಳಿವೆ. ಹಲವಾರು ಕಾರಣಗಳಿಂದ ನಮಗೆ ಶ್ರವಣ ದೋಷ ಬರಲಿಕ್ಕೆ ಸಾಧ್ಯ ಇದೆ. ಹುಟ್ಟಿದ ಮಗುವಿನಿಂದ ಹಿಡಿದು ನಮಗೆ ಇಳಿ ವಯಸ್ಸಿನವರೆಗೆ ಸಹ ನಮಗೆ ಶ್ರವಣ ದೋಷ ಬರ್ಬೋದು. ಹಲವಾರು ಸೋಂಕುಗಳಿಂದ ಬರ್ಬೋದು. ಕೆಲವೊಮ್ಮೆ ಸಡನ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ, ಅದು ಸಹ ಬರ್ಬೋದು. ಇದ್ದಕ್ಕಿದ್ದ ಹಾಗೆ ಮಲಗಿದಾಗ ಚೆನ್ನಾಗಿರ್ತೀವಿ, ಬೆಳಿಗ್ಗೆ ಎದ್ದು ನೋಡುವಾಗ ನಮಗೆ ಒಂದು ಕಿವಿ ಕೇಳೋದಿಲ್ಲ, ಕಿವಿಯಲ್ಲಿ ಗುಯಿಂಗುಟ್ಟುವಂಥದ್ದು, ಇದು ಸಹ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಇಂತಹ ಸಡನ್ ಹಿಯರಿಂಗ್ ಲಾಸ್ ಅಂತ ಇದ್ದಾಗ ನಾವು ಕೂಡಲೇ ವೈದ್ಯರನ್ನು ಭೇಟಿ ಮಾಡಿದಾಗ ಇದು ಪರ್ಮನೆಂಟ್ ಲಾಸ್ ಆಗುವುದನ್ನು ನಾವು ತಡೆಗಟ್ಬೋದು. ಅದಕ್ಕೆ ಚಿಕಿತ್ಸೆ ENT ವೈದ್ಯರು ಕೊಡ್ತಾರೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಾವು ನಮ್ಮ ಹಿಯರಿಂಗನ್ನು ಅಂತ ಹೇಳಿದರೆ ಶ್ರವಣ ಶಕ್ತಿಯನ್ನು ಮರಳಿ ಪಡೆಯಬಹುದು. ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಾರ್ಮಲ್ ಆಗುವ ಸಾಧ್ಯತೆಗಳಿದೆ. ಆದರೆ ಅದಕ್ಕೆ ನಾವು ವಿಳಂಬ ಮಾಡಬಾರ್ದು. ಆದರೆ ಬೇಗನೆ ನಾವು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಈಗ ಶ್ರವಣ ಸಾಧನಗಳು ಅಂತ ಹೇಳಿದರೆ ನಮಗೆ ಈಗ ನಾವು ಗೂಗಲ್ ಮಾಡಿದರೆ ನಮಗೆ ಬೇಕಾದಷ್ಟು ಶ್ರವಣ ಸಾಧನಗಳು ನಮಗೆ ಅವೈಲಬಲ್ ಇರುತ್ತೆ. ನಾವು ಹಾಗಂತ ಹೇಳಿ ನಮಗೆ ಕೇಳುವ ತೊಂದರೆ ಇದೆ ಅಂತ ಹೇಳಿ ನಾವು ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ತಗೊಂಡ್ರೂ ಸಹ ಅದರಿಂದ ನಮಗೆ ಉಪಯೋಗಕ್ಕಿಂತ ಅದರಿಂದ ಮಾರಕವೇ ಜಾಸ್ತಿ ಆಗಿರ್ತದೆ. ಯಾಕಂತ ಹೇಳಿದರೆ ನಾವು ಹಾಗೆ ಒಂದು ಇದನ್ನು ತಗೊಂಡು ಹಾಕಲಿಕ್ಕೆ ಆಗೋದಿಲ್ಲ. ನಾವು ಕಿವಿಯ ತೀವ್ರತೆ ಎಷ್ಟಿದೆ ಅದನ್ನು ಫಸ್ಟಿಗೆ ನೋಡಬೇಕು. ಅದನ್ನು ಯಾರು ಮಾಡ್ತಾರೆ ಅಂತ ಹೇಳಿದರೆ ಆಡಿಯಾಲಜಿಸ್ಟನ್ನು ನಾವು ಭೇಟಿಯಾಗಬೇಕು. ಆಡಿಯಾಲಜಿಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದರೆ ಕಿವಿಗೆ ಪರೀಕ್ಷೆ ಮಾಡ್ತಾರೆ. ಮೊದಲಿಗೆ ಬಲ ಕಿವಿಯಲ್ಲಿ ಎಷ್ಟು ತೀವ್ರತೆ ಇದೆ, ಎಡ ಕಿವಿಯಲ್ಲಿ ಎಷ್ಟು ಲಾಸ್ ಇದೆ ಅಂತ ಹೇಳಿದರೆ ನಮ್ಮ ಶ್ರವಣ ಮಟ್ಟವನ್ನು ನಾವು ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಮೆಜರ್ ಮಾಡ್ತೇವೆ. ಆವಾಗ ನಮಗೆ ಗೊತ್ತಾಗ್ತದೆ ಈ ವ್ಯಕ್ತಿಗೆ ಎಷ್ಟು % ಲಾಸ್ ಇದೆ ಅಂತ ಹೇಳಿದರೆ, ಎಷ್ಟು % ಶ್ರವಣ ನಷ್ಟ ಆಗಿದೆ ಅಂತ ಹೇಳಿ ನಮಗೆ ತಿಳಿತದೆ. ಇದರ ಆಧಾರದ ಮೇಲೆ ನಾವು ಶ್ರವಣ ಉಪಕರಣವನ್ನು ಬಳಸಲಿಕ್ಕೆ ಸಲಹೆ ನೀಡ್ಬೋದು. ಇದು ಎಲ್ಲರಿಗೂ ಒಂದೇ ಥರದ ಶ್ರವಣ ಉಪಕರಣವನ್ನು ನಮಗೆ ರೆಕಮೆಂಡ್ ಮಾಡಲಿಕ್ಕೆ ಅಂತ ಹೇಳಿದರೆ ಇದನ್ನು ನೀವು ತಗೊಳ್ಳಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಅವರ ಕಿವಿಯನ್ನು ಸಹ ನಾವು ನೋಡಬೇಕು. ಅವರದ ಕಿವಿಯಲ್ಲಿ ಆ ಥರದ ಮಿಷನನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗ್ತದಾ ಅಂತ ಹೇಳಿ ನೋಡಬೇಕು. ಅವರದ್ದು ಆಡಿಯೋಗ್ರಾಮ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ, ಅವರದ್ದು ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಅವರದ್ದು ಕೇಳುವ ಮಟ್ಟ ಯಾವ ರೀತಿ ಇದೆ ಅಂತ ಹೇಳಿ ನಾವು ನೋಡಿ ಅವರಿಗೆ ನಾವು ಡಿಸೈಡ್ ಮಾಡಬೇಕಾಗ್ತದೆ. ಮಹಿಳೆಯರು ಹೆಚ್ಚಾಗಿ ಶ್ರವಣ ಉಪಕರಣ ಬಳಸಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದರೆ ಬಾಹ್ಯ ಸೌಂದರ್ಯ ಇದು ಕಾಣಿಸ್ತದೆ ಎಲ್ಲರಿಗೆ ಅಂತ ಹೇಳಿ ಅದನ್ನು ಹಾಕದೇ ಇರುವ ಸಂದರ್ಭಗಳು ಜಾಸ್ತಿ ಇರ್ತದೆ. ಆದರೆ ನಾವು ಅವರಿಗೆ ಅನುಗುಣವಾಗಿ ಅವರಿಗೆ ಯಾವ ಥರದ ಬೇಕು ಕಿವಿಯ ಒಳಗಡೆ ಇರುವುದು ಸಹ ಲಭ್ಯ ಇದೆ. ಆನಂತರ ಒಂದು ಬೇರೆ ಬೇರೆ ಮಿಷನ್ಗಳು ಅಂತ ಹೇಳಿದರೆ ಕಿವಿಯ ಹಿಂದುಗಡೆ ಇಡೋದಕ್ಕೆ ನಾವು BTE ಅಂತ ಹೇಳ್ತೇವೆ, ಬಿಹೈಂಡ್ ದ ಇಯರ್ ಅಂತ ಹೇಳ್ತೇವೆ. ಕಿವಿಯ ಒಳಗಡೆ ಹಾಕೋದಕ್ಕೆ CIC ಅಂತ ಹೇಳ್ತೇವೆ, ಕಂಪ್ಲೀಟ್ಲಿ ಇನ್ ದ ಕೆನಾಲ್ ಅಂತ ಹೇಳ್ತೇವೆ. RIC ಅಂತ ಹೇಳ್ತೇವೆ, ರಿಸೀವರ್ ಇನ್ ದ ಕೆನಾಲ್. ಆನಂತರ ಇನ್ವಿಸಿಬಲ್ ಹಿಯರಿಂಗ್ ಏಡ್ಸ್. ಹೀಗೆ ಬೇರೆ ಬೇರೆ ಥರದ ಉಪಕರಣಗಳು ಮಾರ್ಕೆಟಲ್ಲಿ ನಮಗೆ ಸಿಗ್ತದೆ. ನಾವೇ ವೈದ್ಯರಾಗದೆ
ಆಡಿಯಾಲಜಿಸ್ಟ್ ಅವರನ್ನ ಭೇಟಿಯಾಗಿ ನಮ್ಮ ಶ್ರವಣ ದೋಷಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿ.